ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂತಹ ವಿಚಾರದಲ್ಲಿ ಈಗ ಮುಖ್ಯ ಕಾರ್ಯದರ್ಶಿಗೆ ಮಾಹಿತಿಯನ್ನ ಕೇಳಿ ಕರೆ ಮಾಡಿದ್ದಾರೆ ರಾಜ್ಯಪಾಲರು. ನಿನ್ನೆ ಸಂಜೆ ಮುಖ್ಯ ಕಾರ್ಯದರ್ಶಿಯಾಗಿರುವಂತಹ ಶಾಲಿನಿ ರಜನೀಶ್ ಅವರಿಗೆ ಕರೆ ಮಾಡಿದ್ರಂತೆ ಗೆಹ್ಲೋಟ್ ಅವರು. ಗವರ್ನರ್ ಕರೆ ಮಾಡಿದಾಗ ಮುಖ್ಯಮಂತ್ರಿಗಳ ಜೊತೆಯಲ್ಲೇನೆ ಸಿಎಸ್ ಇದ್ದಿದ್ದಾರೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ಬಳಿಕ ರಾಜಕೀಯ ಬೆಳವಣಿಗೆ ಏನಾಗ್ತಾ ಇದೆ, ಕಾಂಗ್ರೆಸ್ ಹೋರಾಟ ಏನಾಗ್ತಾ ಇದೆ, ಕಾನೂನು ಸುವ್ಯವಸ್ಥೆ ಬಗ್ಗೆ ಮಾಹಿತಿಯನ್ನ ನೀಡಿ, ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡಿ ಅಂತ ಕೇಳಿದಾರಂತೆ ಮಾನ್ಯ ರಾಜ್ಯಪಾಲರು. ಮುಖ್ಯ ಕಾರ್ಯದರ್ಶಿಗೆ ಕರೆಯನ್ನ ಮಾಡಿ, ಮುಖ್ಯ ಕಾರ್ಯದರ್ಶಿ ಆಗಿರುವಂತಹ ಶಾಲಿನಿ ರಜನೀಶ್ ಅವರಿಗೆ ಕರೆ ಮಾಡಿದಾಗ ಅವರು ಕೂಡ ಮುಖ್ಯಮಂತ್ರಿಗಳ ಜೊತೆಗೆ ಸಭೆಯಲ್ಲೇ ಇದ್ರಂತೆ. ಆ ಸಂದರ್ಭದಲ್ಲೇ ಈ ಎಲ್ಲ ಮಾಹಿತಿಗಳು ಪಡೆದುಕೊಂಡಿದ್ದಾರಂತೆ ರಾಜ್ಯಪಾಲರು. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋಯಿಂದ ಈಗ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ಮುಖ್ಯಮಂತ್ರಿಗಳ ಜೊತೆಗೆ ನಡೀತಾ ಇದ್ದಂತಹ ಸಭೆಯ ಸಂದರ್ಭದಲ್ಲಿ ಈ ಕರೆ ಬಂದಿದೆ ಅಂತಂದಾಗ ಶಾಲಿನಿ ರಜನೀಶ್ ಅವರು ಹೇಳಕ್ಕೆ ಒಂದಿಷ್ಟು ಕಷ್ಟ ಆಗಿರ್ಬೋದೇನೋ, ಏನಾಗ್ತಾ ಇದೆ ಏನಿಲ್ಲ ಅಂತ ಹೇಳಿ. ಏನಾಯ್ತಂತೆ ಮಾತುಕತೆ? ಏನಾದರೂ ಆ ಮಾಹಿತಿ ಸಿಗ್ತಾ ಇದೆಯಾ, ಲಭ್ಯವಾಗ್ತಾ ಇದೆಯಾ? ಅರುಣ್, ಒಂದು ಸ್ಪಷ್ಟ, ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟ ನಂತರದಲ್ಲಿ ಆದಂಥ ಬೆಳವಣಿಗೆಗಳ ಬಗ್ಗೆ ಮಾಹಿತಿಯನ್ನು ಕೇಳಲಿಕ್ಕೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ನಿನ್ನೆ ಸಂಜೆ ರಾಜ್ಯಪಾಲರು ಕರೆ ಮಾಡಿದ್ರು ಅನ್ನುವಂಥ ಮಾಹಿತಿ ಪಬ್ಲಿಕ್ ಟಿವಿಗೆ ಸಿಗ್ತಾ ಇರುವಂಥದ್ದು. ತಾವರ್ಚಂದ್ ಗೆಹ್ಲೋಟ್ ಅವರು ಕರೆ ಮಾಡಿ ಏನೆಲ್ಲ ಆಗಿದೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟ ನಂತರದಲ್ಲಿ, ಪ್ರತಿಭಟನೆ ಇರ್ಬೋದು, ಕಾಂಗ್ರೆಸ್ ನಾಯಕರ ಹೇಳಿಕೆಗಳಿರ್ಬೋದು, ಜೊತೆಗೆ ಕಾನೂನು ಸುವ್ಯವಸ್ಥೆ, ಇದರ ಬಗ್ಗೆ ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ ಅನ್ನುವಂಥ ಮಾಹಿತಿಯನ್ನು ಕೇಳಿ ಪಡೆದ್ರು ದೂರವಾಣಿಯಲ್ಲಿ ಅನ್ನುವಂಥದ್ದು. ಜೊತೆಗೆ ಹೆಚ್ಚುವರಿ ಏನಾಗುತ್ತೆ ಡೆವಲಪ್ಮೆಂಟ್ಗಳನ್ನುವಂಥ ಮಾಹಿತಿಯನ್ನು ಕೊಡಬೇಕು, ಹೆಚ್ಚುವರಿ ಮಾಹಿತಿಯನ್ನು ಕೊಡ್ತಾ ಇರಬೇಕು ಅನ್ನುವಂತಹ ಸೂಚನೆಯನ್ನು ಕೊಟ್ಟ ರಾಜ್ಯಪಾಲರು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ವಿಶೇಷ ಅಂದರೆ ರಾಜ್ಯಪಾಲರು ಮುಖ್ಯ ಕಾರ್ಯದರ್ಶಿ ಅವರಿಗೆ ಕರೆ ಮಾಡಿದಂಥ ಸಂದರ್ಭದಲ್ಲಿ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಅದೇ ಸ್ಥಳದಲ್ಲಿ ಇದ್ದರು ಅನ್ನೋಂತಂದರೆ ಮುಖ್ಯಮಂತ್ರಿಗಳ ಜೊತೆ ನಿನ್ನೆ ಏನು ಕ್ಯಾಬಿನೆಟ್ ಸಭೆ ಇತ್ತು, ಸಭೆ ಮುಗಿಯುವ ಸಂದರ್ಭದಲ್ಲಿ ಬಹುತೇಕ ಈ ಕರೆ ಬಂದಂತಿದೆ. ಆ ಸಂದರ್ಭದಲ್ಲಿ CS ಅವರು ಕೂಡ ಅಲ್ಲೇ ಇದ್ದರು ಅನ್ನುವಂಥದ್ದು. ಹಾಗಾಗಿ ಇದ್ದ ವಿಚಾರವನ್ನು ಅವರು ರಾಜ್ಯಪಾಲರ ಗಮನಕ್ಕೆ ತಂದಿದ್ದಾರೆ ಅನ್ನುವಂಥ ಮಾಹಿತಿ. ವಿಶೇಷ ಅಂದರೆ ಅದೇ ಸಂದರ್ಭದಲ್ಲಿ CM ಕೂಡ ಅಲ್ಲಿದ್ದರು ಅನ್ನುವಂಥದ್ದು ವಿಶೇಷವಾಗಿರುವಂಥದ್ದು. ಹಾಗಾಗಿ ನಿನ್ನೆ ಸಂಜೆ ತಾವು ಬೆಳಗ್ಗೆ ಪ್ರಾಸಿಕ್ಯೂಷನ್ ಕೊಟ್ಟರು ಕೂಡ ಸಂಜೆ ಇಡೀ ರಾಜ್ಯದ ಬೆಳವಣಿಗೆ ಮತ್ತು ಕಾನೂನು ಸುವ್ಯವಸ್ಥೆಯ ಮಾಹಿತಿಯನ್ನು ರಾಜ್ಯಪಾಲರು ಮುಖ್ಯ ಕಾರ್ಯದರ್ಶಿಗಳು ಪಡೆದಿದ್ದೇ ಅಲ್ಲದೆ ಏನಾದರೂ ಡೆವಲಪ್ಮೆಂಟ್ಗಳಾದರೆ ಅದರ ಮಾಹಿತಿಯನ್ನು ಕೊಡಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಅರುಣ್. ಓಕೆ ಸುಖೇಶ್, ಬಟ್ ಮುಖ್ಯಮಂತ್ರಿಗಳಿದ್ದಂಥ ಸಂದರ್ಭದಲ್ಲಿ ಹೇಳೋಕೊಂದು ಸ್ವಲ್ಪ ಕಷ್ಟ ಆಗಲ್ವಾ ಅಂತ ಮುಖ್ಯ ಕಾರ್ಯದರ್ಶಿಗೆ? ಆ ಥರ ಪರಿಸ್ಥಿತಿ ಏನಾದರೂ ನಿರ್ಮಾಣವಾಯ್ತಾ ಈಗ ರಾಜ್ಯದಲ್ಲಿ ಹಿಂಗಾಗಿದೆ ಅಂತ ಹೇಳಿ? ಸಹಜವಾಗಿ, ಯಾಕಂದರೆ ಕೊಡಬೇಕಾಗಿರೋದು ಅವರ ಡ್ಯೂಟಿ ಕೂಡ. ಯಾಕಂದರೆ ಹೆಚ್ಚಂದ್ರೆ ಸರ್ಕಾರದಿಂದ ಮಾಹಿತಿಯನ್ನು ಕೇಳುವ ಸಂದರ್ಭದಲ್ಲಿ ರಾಜ್ಯಪಾಲರು ಚೀಫ್ ಸೆಕ್ರೆಟರಿ ಅವರಿಗೆ ಕರೆ ಮಾಡಬೇಕಾಗುತ್ತೆ, ಅವರೊಂದಿನ ಮಾಹಿತಿಯನ್ನು ಪಡೆದುಕೊಳ್ಳೋದಾಗಿರುತ್ತೆ. ಹಾಗೆ ಆಡಳಿತಾತ್ಮಕ ವಿಚಾರವಾಗಿರೋದ್ರಿಂದ ಸಹಜವಾಗಿ ಒಂದಷ್ಟು ಮಾಹಿತಿಯನ್ನು ಕೇಳಿದರೆ ಒಂದು ಕಾಕತಾಳಿ ಅನ್ನುವಂಥ ರೀತಿಯಲ್ಲಿ ಅದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಕೂಡ ಅಲ್ಲಿ ಇದ್ದರು ಅನ್ನುವಂಥದ್ದು ಬಿಟ್ಟರೆ, ಅದನ್ನು ಹೊರತುಪಡಿಸಿದರೆ ಅವರ ಪ್ರೋಟೋಕಾಲ್ ಏನಿರುತ್ತೆ ಆ ಪ್ರೋಟೋಕಾಲ್ ಪ್ರಕಾರ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಅರುಣ್. ಓಕೆ ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.